ಮೊನ್ನೆ ಯಾವುದೋ ಪೋಸ್ಟ್ ನೋಡಿದೆ. ಅದರಲ್ಲಿ ಯಾರೋ ಹೆಣ್ಮಕ್ಳು ದಯವಿಟ್ಟು ನಿಮ್ಮ ಫೋಟೋನ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಬಿಡಿ, ಅದು ದುರ್ಬಳಕೆ ಆಗುತ್ತೆ ಅಂತ ಬರ್ಕೊಂಡಿದ್ರು. ಅಲ್ಲ ಗುರು, ನೀನು ಯಾವ ಗ್ರಹದಲ್ಲಿ ಜೀವನ ಮಾಡ್ತಾಯಿದ್ಯಾ? 2025 ನೀನು ಬಹುಶಃ ಯೂಟ್ಯೂಬಲ್ಲಿ ಹೋಮ್ ವ್ಲಾಗ್ಸ್ ನೋಡಿಲ್ಲ ಅನಿಸುತ್ತೆ. ಅದರಲ್ಲಿ ಬರ್ತ್ಡೇ, ಆ್ಯನಿವರ್ಸರಿ, ದೀಪಾವಳಿ, ನ್ಯೂ ಇಯರ್, ಗೃಹ ಪ್ರವೇಶ, ಹೋಮ್ ಟೂರ್, ಬೆಡ್ರೂಮ್ ಟೂರ್, ಬಾತ್ರೂಮ್ ಟೂರ್, ಕಿಚನ್ ಟೂರ್, ಅಷ್ಟೇ ಯಾಕೆ ನಾಯಿ ಕಕ್ಕ ಮಾಡಿಲ್ಲ, ಸ್ಕ್ಯಾನಿಂಗ್ ರಿಪೋರ್ಟು, ಮಗುಗೆ ಯಾಕೆ ಬೇದಿಯಾಗಿದೆ, ನನಗೇನು ಕಾಯಿಲೆ, ಗಂಡ ಯಾಕೆ ಬಿಟ್ಟು ಓಡ್ ಹೋಗಿದ್ದಾನೆ, ನಮ್ಮದು ಇಂಟರ್ ಕ್ಯಾಸ್ಟ್ ಮ್ಯಾರೇಜು, ಅದಕ್ಕೆ ನಮ್ಮ ತವ್ರ ಮನೆಯವ್ರು ಬರೋಲ್ಲ, ನಮ್ಮ ಅತ್ತೆ ಮನೆಯವ್ರಿಗೆ ಏನು ಜಗಳ, ಇದನ್ನೆಲ್ಲ ವೀಡಿಯೋ ಮಾಡಿ ಹಾಕ್ಕೊಂಡು ಅದಕ್ಕೆ ಲಕ್ಷ ಲಕ್ಷ ವ್ಯೂಸ್ ಬಂದು ಅದರಿಂದ ದುಡ್ಡು ಸಂಪಾದನೆ ಮಾಡ್ತಾಯಿದ್ದಾರೆ. ನೀನು ಇನ್ಸ್ಟಾಗ್ರಾಮಲ್ಲಿ ಮೈ ತೋರಿಸ್ಕೊಂಡು ವೀಡಿಯೋ ಮಾಡೋರಿಗೆ ಏನು ಕಮ್ಮಿ ಇಲ್ಲ. ನೀನು ಈಗ ಬಂದ್ಬಿಟ್ಟು ಫೋಟೋ ಹಾಕ್ಬಿಡಿ ದುರ್ಬಳಕೆ ಆಗತ್ತೆ ಅಂತ ಉಪದೇಶ ಕೊಟ್ಟರೆ ಕೇಳೋರು ಯಾರು? ಅದೇ ನಮ್ಮ ಮುತ್ತಜ್ಜಿ ಕಾಲದಲ್ಲಿ ಹಾಗೇ ಇತ್ತಂತೆ. ಫೋಟೋ ತೆಗೆಸ್ಕೊಂಡ್ರೆ ಸತ್ತೋಗ್ಬಿಡ್ತಾರೆ, ಗಂಡ ಹೆಂಡ್ತಿ ಒಟ್ಟಿಗೆ ಫೋಟೋ ತೆಗೆಸ್ಕೋಬಾರ್ದು, ಗಂಡ ಓಡೋಗ್ಬಿಡ್ತಾನೆ ಅಥವಾ ಸತ್ತೋಗ್ಬಿಡ್ತಾನೆ ಅನ್ನೋ ಭಯಕ್ಕೆ ಒಟ್ಟಿಗೆ ಫೋಟೋ ತೆಗೆಸ್ಕೋತಾ ಇರಲಿಲ್ವಂತೆ. ಹಂಗಾಯ್ತು ಕತೆ. ಏನು ಕಾಮಿಡಿ ಅಲ್ಲ?